ಅಂದ್ರೆ ಇಲ್ಲ ಒಂದು ಟೀಮ್ ಜೊತೆ ಟೀಮಲ್ಲಿ ಆಗಿರುವಂತ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರುವಂಥದ್ದು ಅದು ಹೇಗೆ ಅಂತ ಕಾಲ್ಪನಿಕ ಮಾಡಿದ್ದ ಹೇಗೆ ಅಂತ ನೀವು ಅಂತ? ಅದೇ ಇದು ಏನಂದ್ರೆ ಕೆಲವೊಂದು ಇನ್ಸಿಡೆಂಟ್ಗಳು ನಾನು ಓದ್ತಾ ಇದ್ದೆ, ರೇಪ್ ಆಗೋಯ್ತು, ಒಂದು ಪ್ರೇಮಿಗಳು ಕಾಡಿಗೆ ಹೋಗಿದ್ರು, ಅಲ್ಲಿ ಯಾರು ಲೋಕಲ್ ಅವರೆಲ್ಲ ಸೇರಿಕೊಂಡು ಆ ಹುಡುಗನ ಓಡಿಸಿ ಆ ಹುಡುಗಿನ ಚಿತ್ರಹಿಂಸೆ ಕೊಟ್ಟು ಇದು ಮಾಡಿದ್ರು, ಈ ಥರ ಎಲ್ಲ ನ್ಯೂಸ್ಗಳು ಕೇಳ್ತಿದ್ದೆ. ಆಮೇಲೆ ಕೆಲವೊಂದು ರೈಡರ್ಸ್ಗಳು ಆಕ್ಸಿಡೆಂಟ್ ಆಗ್ತಿದ್ರು, ವೀಲಿಂಗ್ ಮಾಡೋಕೆ ಆಕ್ಸಿಡೆಂಟ್ ಆಗ್ತಿದ್ರು. ಯಾಕಿದ್ರೆ ಒಂದು ಸಿನಿಮಾದಲ್ಲಿ ನಾವು ಒಂದು ಮೆಸೇಜ್ ಕೊಡಬಾರ್ದು ಸೊಸೈಟಿಗೆ? ಪ್ರೇಮಿಗಳು ದಯವಿಟ್ಟು ಹುಷಾರಾಗಿರೋ ಜಾಗಕ್ಕೆ ಹೋಗಿ, ತುಂಬ ಡೇಂಜರಸ್ ಝೋನ್ಗೆ ಹೋಗ್ಬೇಡಿ. ಅದೇ ಥರ ರೈಡರ್ಸ್ಗಳು ಹೆವಿ ಸ್ಪೀಡ್ ಹೋಗ್ಬೇಡಿ, ಹೆಲ್ಮೆಟ್ ಹಾಕ್ಬೇಡಿ. ನಾನು ಸಿನಿಮಾದಲ್ಲಿ ನೋಡಿ ಹೆಲ್ಮೆಟ್ ಧರಿಸಿ ಅಂತ ಹಾಕ್ಸಿದ್ದೀನಿ, ಒಂದೊಂದು ಪ್ರತಿಯೊಂದು ಇದರಲ್ಲೂ ನಾವು ಹಾಕ್ಸದೆ ಕಳಿಸಿದ್ದೀವಲ್ಲ, ಹೆಲ್ಮೆಟ್ ಧರಿಸಿ ಅಂತ ಹಾಕ್ಸಿದ್ದೀವಿ ಕ್ಯಾಪ್ಷನ್ಸ್ ಸೆನ್ಸಾರ್ ಪ್ರಪೋಸು. ಆ ಥರ ಒಂದು ಮೆಸೇಜ್ ಅಷ್ಟೇ. ಅದರೊಂದು ಈಗಿನ ಟ್ರೆಂಡ್ ಆಗಿದೆ, ಈಗಿನ ಟ್ರೆಂಡಲ್ಲ ರೈಡ್ ಅನ್ನೋದು ತುಂಬಾ ಟ್ರೆಂಡು. ಈಗ ತಕ್ಕನಾಗಿದೆ ಸಿನಿಮಾ, ಈಗಿನ ಟ್ರೆಂಡಿಗೆ ಬೇಕಾಗಿತ್ತು. ರೈಡರ್ಸ್ ಮತ್ತು ಲವರ್ಸ್ಗೆ ನನ್ನ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ನಾನು ಒಂದು ಹೇಳ್ತೀನಿ ಸರ್, ಆ್ಯಡ್ ಆನ್ ಅದಕ್ಕೇನು ಅಂದರೆ, ಈಗಿನ ಕಾಲದಲ್ಲಿ ಏನು ನಡೀತಿದೆ ಅಂದರೆ, ರೈಡ್ಗೆ ಹೋಗ್ತಾರೆ, ಅಲ್ಲಿ ಏನೇನು ಚಾಲೆಂಜಸ್ ಇರೋದು ಅನ್ನೋ ದೊಡ್ಡ ವಿಷಯ. ಏನೋ ತೊಂದರೆಗಳಾಗ್ಬಿಟ್ರೆ ಅವನು ಹುಡುಗಿ ಫ್ಯಾಮಿಲಿಗೆ ಒಂದು ತಲೆ ಕೊಡಬೇಕಾಗುತ್ತೆ. ಹುಡುಗ ಕರ್ಕೊಂಡೋಗಿರ್ತಾನೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಹೋಗಿರ್ತೀವಿ, ಇಡೀ ಅವ್ನ ಜವಾಬ್ದಾರಿ ಅವ್ನ ತಲೆ ಮೇಲೆ ಬೀಳುತ್ತೆ. ಆಮೇಲೆ ಅವ್ನ ಫ್ಯಾಮಿಲಿ, ಆಮೇಲೆ ಸಮಾಜಕ್ಕೆ, ಸೊಸೈಟಿಗೆ ಒಂದು ಇದು ಕೊಡಬೇಕಾಗುತ್ತೆ. ಎಲ್ಲ ಥರ ಎಷ್ಟೋ ಜನ ಕಪಲ್ಸ್ ಅವ್ರಾಗವ್ರೆ ಇಬ್ಬಿಬ್ರೆ ಹೋಗ್ಬಿಡ್ತಾರೆ ಲವರ್ಸ್ಗಳ ಥರ. ಅಲ್ಲೇನೋ ತೊಂದರೆಗಳು, ಅಲ್ಲಿ ಯಾರೋ ಫಾರ್ ಎಕ್ಸಾಂಪಲ್ ಅಟ್ಯಾಕ್ ಇಲ್ಲ ಇಲ್ಲ ರೈಡ್ ಸಿಂಗಲ್ ಆಗಿ ಹೋಗಿದ್ದೀನಿ. ಇಲ್ಲ ಇಲ್ಲ ಆ ಥರ ಆಪ್ಷನ್ ಸಿಕ್ಕಿಲ್ಲ. ಆ ಕ್ಯಾಮ್ರಾ ಇಲ್ಲ, ಆ ಥರದ ಒಂದು ಮೆಸೇಜ್ ಇದೆ. ಅಲ್ಲೇ ಕರ್ಕೊಂಡೋದಾಗ ಏನೇನು ಚಾಲೆಂಜಸ್ ಆಗ್ಬೋದು, ಅದು ಹೆವಿ ಇದೆ. ಅದೊಂಥರ ಅದು ತೋರಿಸಿರೋದು. ರೈಡ್ ಆಗಿತ್ತು ಹೇಳಿ ರಾಜ್, ನೀವು ಇಲ್ಲ ಇಲ್ಲ ಸಿನಿಮಾದಲ್ಲಿ ರೈಡ್ ಮಾಡಿದಿರಿ, ಅದು ಬಿಟ್ಟು ನಿಮ್ಮ ಪರ್ಸನಲಿ ಆ ಥರ ಯಾರು ಯಾವ ಹೀರೋಯಿನ್ಗಳು ಚಾನ್ಸ್ ಕೊಡ್ಲಿಲ್ಲ. ಹೋಗಿದ್ದೀನಿ ರೈಡು, ಯಾರು ಚಾನ್ಸ್ ಕೊಟ್ಟಿಲ್ಲ ಅಷ್ಟೊಂದು. ಅಲ್ಲ ನಾನು ಹೋಗಕ್ ಹೋಗಿಲ್ವ? ಇಲ್ಲ ಸರ್, ಇಲ್ಲ ಎವ್ರಿ ರೈಡಲ್ಲಿ ಒಂದು ಐಡಿ ಇರುತ್ತೆ ಅಲ್ವಾ? ಇಲ್ಲ ಸರ್, ನೀರಜ್ ಅದನ್ನ ಹೇಳ್ತಿಲ್ಲ, ಯಾಕೆ ಕ್ಯಾಮ್ರಾ ಆನ್ ಕ್ಯಾಮ್ರಾ ಇದೆ ಅಂತ? ಇಲ್ಲ ಇಲ್ಲ ಸದ್ಯಕ್ಕೆ ಆಮೇಲೆ ಹೇಳೋಣ ಅದನ್ನ. ಅಲ್ಲ ಹೋಗ್ಲಿ, ಅದೇ ಇರಲಿ. ನೀವು ಹೋದಂತ ಸೋಲಾರ್ ರೈಡಲ್ಲಿ ನೀವೇ ಹೇಳಿದ್ರೆ ಅವಾಗ್ಲೇ ಸಾಕಷ್ಟು ಕಪಲ್ಸ್ಗಳು ಬಂದಿರ್ತಾರೆ, ಸೊ ನೀವು ನೋಡಿರ್ತೀರಿ. ಏನ್ ಹೇಳಿಯಕ್ಕೆ ಇಷ್ಟಪಡ್ತಾರೆ? ಏನೋ ಅನಾಹುತಗಳಾಗುತ್ತೆ, ಅವ್ರೇನೋ. ಅವಾಗ ನನ್ಗೆ ಆಕ್ಚುಲಿ ಏನ್ ಅನ್ಸುತ್ತೆ ಅಂದ್ರೆ, ನಾನು ಯಾವಾಗ ಈ ತರ ಕೆಚ್ಚಾಕೊಂಬರೋದು ಅಂತ ಅನ್ಸಿದೆ ಎಷ್ಟೊಂದ್ಸಲಿ. ನಾನು ಯಾವಾಗ ಹಿಂಗ್ ಬರೋದು ಅಂತ ಹುಡುಗಿರ್ ಅಂದ್ರೆ ಅದು ಅನ್ಸುತ್ತೆ. ಬಟ್ ಅವ್ರು ಕೊಡೋ ಕ್ವಾಟ್ಲೆ ಬೇರೆ ಈ ತರ ಇರುತ್ತದು. ಎಷ್ಟೋ ಇನ್ಸಿಡೆಂಟ್ ಆಗಿದೆ. ಏನ್ ಗೊತ್ತಾ, ದುಡ್ಡುಗೋಸ್ಕರ ಒಂದು 10 ರೂಪಾಯಿಗೋಸ್ಕರ ಕೊಲೆ ಮಾಡ್ತಾವ್ರಿ ಇವಾಗ. ಸೊ ನೀವೇನೋ ಅಪ್ಪಿದೆ ಎಣ್ಣೆ ಹೊಡೆ ಕಾಸಿಲ್ಲ ಅಂದಾಗ ನೀವೆಲ್ಲ ಸಿಕ್ಕಾಕೊಂಡ್ರೆ ಮುಗಿದೋಯ್ತು ನಮ್ಮ ಅಂಶಗಳೆಲ್ಲ ಸಿನಿಮಾದಲ್ಲಿ ಅಂದ್ರೆ ಆತರ ಆಗುತ್ತೆ ಅಂತ ನಾವು ಒಂದಷ್ಟು ಇನ್ಸಿಡೆಂಟ್ ತೋರಿಸ್ತೀವಿ. ನಾವು ಆತರ ಎಲ್ಲ ತುಂಬಾ ಮೆಸೇಜ್ ಮಾಡಿದ್ರೆ ಆತರ ಒಂದು ಇನ್ಸಿಡೆಂಟ್ ತೋರಿಸಿದೀವಿ. ಇದ್ರ ಜೊತೆಗೆ ಜಾನರ್ ಇದೆ ನಮ್ದು, ಹೆಂಗಂದ್ರೆ ಹಾರರ್ ಇದೆ. ನಾನು ಎಷ್ಟೊಂದು ಹೇಳಿದ್ದೀನಿ, ಹೇಳ್ಬೇಕು ಡೈರೆಕ್ಟರ್ ಸರ್ ಹೇಳ್ತಾರ ಬಿಡ್ತಾರ ಗೊತ್ತಿಲ್ಲ, ಬಟ್ ಟ್ರೈಲರ್ ತೋರಿಸಿದಿರೋದ್ರಿಂದ ಒಂದು ಉಶ್ ಸಿನಿಮಾದ ಕ್ಯಾರೆಕ್ಟರ್ ಅಂತೂ ಅದ್ರೊಳಗೆ ನಿಮಗೆ ಬಂದೋಗುತ್ತೆ. ಮತ್ತೆ ಇಷ್ಟು ವರ್ಷದಲ್ಲಿ ಯಾವ್ದೋ ಬಂದಿಲ್ಲ ಅದು. ಆ ಥರದ ಒಂದು ಕ್ಯಾರೆಕ್ಟರ್ ಮತ್ತೆ ಇವರು ಫೀಲ್ಸ್ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಕಾಸ್ಟ್ಯೂಮ್ ಅಲ್ಲಿ ಒಂದು ಬರುತ್ತೆ ಹಾರರ್. ಹಾರರ್ ಬರುತ್ತೆ, ಥ್ರಿಲ್ಲಿಂಗ್ ಇದೆ, ಸಸ್ಪೆನ್ಸ್ ಇದೆ, ಜೊತೆಗೆ ಲವ್ ಇದೆ, ಆಮೇಲೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಮೆಸೇಜ್ ಇದೆ. ಇದರ ಜೊತೆಗೆ ಒಂದಷ್ಟು ಅಂದರೆ ಕಮರ್ಷಿಯಲ್ ಟಚ್ಚು ಇದೆ. ಒಳ್ಳೆ ಸಾಂಗ್ಸ್ಗಳಿರ್ಬೋದು, ಸಾಂಗ್ಸ್ ಕೂಡ ಅದ್ಭುತವಾಗಿ ಬಂದಿದೆ, 5 ಸಾಂಗ್ ಕೂಡ. ಆಮೇಲೆ ಶಿವರಾಜ್ ಮೇಹು ಸರ್ ನಮ್ಮ ಎಡಿಟ್ರು, ಆಮೇಲೆ ಉಮಾಪತಿ ಸರ್ ನಮಗೆ ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಗೌರಿಶಂಕರ್ ಅವರು ನಮ್ಮ ಕೆರೆಬೇಟೆ ಸಿನಿಮಾ ಅವರು ಕೂಡ ಇದು ಮಾಡಿಕೊಟ್ರು. ಆಮೇಲೆ ಧ್ರುವ ಸರ್ ಒಂದು ಸಾಂಗ್ ರಿಲೀಸ್ ಮಾಡಿಕೊಟ್ರು. ಅದ್ರ ಜೊತೆಗೆ ಆ್ಯಕ್ಚುಲಿ ಶಿವಣ್ಣ ಬರಬೇಕಾಗಿ ಟ್ರೈಲರ್ ಲಾಂಚ್ಗೆ, ಅವತ್ತು ಉಮಾಪತಿ ಸರ್ ಮಾಡಿಕೊಟ್ರು, ಸಿಗಲಿಲ್ಲ. ಅದ್ರ ಜೊತೆಗೆ ನೆನ್ನೆ ಶ್ರೀಮುರಳಿ ಸರ್ ಕರೆಸಿ ನಮ್ಮನ್ನು ತುಂಬ ಪ್ರಮೋಷನ್ ಮಾಡಿಸಿ ಕಲಿಸಿದ್ದಾರೆ. ಚೆನ್ನಾಗಿ ಬಂದಿದೆ ಓವರಾಲ್ ಸಿನಿಮಾ ರೈಡ್ ಅನ್ನೋದು. ಆ್ಯಂಡ್ ಇವ್ರ ಕಲ್ಪನೆ, ಅದ್ರ ಜೊತೆಗೆ ಇವರು ಲಿರಿಸಿಸ್ಟು, ಜೊತೆಗೆ ಡೈಲಾಗ್ಸು, ಸಾಂಗ್ಸ್ಗಳು ಬರೆದಿದ್ದಾರೆ. ಒಳ್ಳೆ ಮ್ಯೂಸಿಕ್, ಸೆಂದಿಲ್ ಸರ್ ಮ್ಯೂಸಿಕ್ ಮಾಡಿರೋದು, ಬ್ಯಾಕ್ಗ್ರೌಂಡ್ ಉತ್ತಮ ಅಂತ. ನಾವು ಸೆಂದಿಲ್ ಕುಮಾರ್ ಸರ್ 3 ವರ್ಷ ಸಾಂಗ್ಗೆ ಅಂತ ಸ್ಪೆಂಡ್ ಮಾಡಿದ್ವಿ. ಆದರೆ ಎಲ್ಲರಿಗೂ ಪ್ರೊಡ್ಯೂಸರ್ ಇನ್ನೂ ಫೈನಲ್ ಆಗಿತ್ತು ಅಲ್ಲ, ಸಾಂಗ್ ಪಾಲಿಷ್ ಮಾಡೋಕ್ಕೆ 3 ವರ್ಷ ತೊಗೊಂಡು. ಅದೇ ರೀತಿ ಸಿನಿಮಾ ಆದಮೇಲೆ ಏನು ಭಯ ಗೊತ್ತಾ, ರೀರೆಕಾರ್ಡಿಂಗೇ ಜನಕ್ಕೆ ಇಂಪಾರ್ಟೆಂಟ್. ಒಂದು ಆ ಕಾನ್ಸೆಪ್ಟನ್ನ ನೀವು ಒಂದು ಒಳ್ಳೆ ಇದರಲ್ಲಿ ತಲುಪಿಸ್ಬೇಕು ಅಂದರೆ ರೀರೆಕಾರ್ಡಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಮಗ ಮಾಡೋದು
ಅಪ್ಪ ಸಾಂಗ್ ಮಾಡಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾಲಿ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಹೊಸಬ್ರು, ಬಟ್ ಟೆಕ್ನಿಕಲ್ ಟೀಮು ಎಲ್ಲ ಹಳಬರೇ ಇದೆ. DOP ಸರ್ ನಾಗರಾಜ್ ಸರ್ ಬಗ್ಗೆ ಹೇಳಬೇಕು, ಅವ್ರದ್ದು ಹೆವಿ ಕೆಲಸ, ಅವರು ತುಂಬಾ ಸಪೋರ್ಟ್. ಇವರು ಅವ್ರ ಫ್ರೆಂಡ್ಸ್ ಹಿಡ್ಕೊಂಡ ಕ್ಯಾಮ್ರಾನ ಅಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಅವ್ರು ಮಾಡಿದಾರೆ ಕೆಲಸ. ನೋವು ಅವ್ರಿಗೆ ಏನ್ ಸಖತ್ ನೋವು ಹಂಗೂ ಅವ್ರಿಗೆ ಮಾಡಿದ್ರು. ಹೊಸ ಟೀಮ್ ಅಂತ ದುರಂಕರ ತೋರಿಸಿದಿಲ್ಲ, ಹೇಳ್ಕೊಟ್ರು ನಮ್ಗೆಲ್ಲರಿಗೂ. ಸರ್ ಆಗ್ಲಿ ಅವ್ರು ಇಬ್ರು ಸೇರಿ ನಮ್ಗೆ ಅವ್ರಿಬ್ರು ಇಲ್ಲ ಅಂದ್ರೆ ಮೇ ಬಿ ನಮ್ ಸಿನಿಮಾ ಇಲ್ಲ ನಾನು ಏನು ಮಾಡಕ್ ಆಗ್ತಿಲ್ಲ. ಸಿನಿಮಾ ಆಗ್ತಾನೆ ಇರಲಿಲ್ಲ. ಇವರು ನನಗೆ ಅವಾಗಿಂದನೂ ನಾಗರಾಜ್ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅವ್ರು ನೀವೇ ಮಾಡ್ಬೇಕು ಸರ್ ಈ DOP. ನಮ್ಗಣಿ BCom ಮತ್ತೆ ದರ್ಬಾರು ಎಲ್ಲ ಸಿನಿಮಾಗಳು ಮಾಡಿದ್ದಾರೆ ಅವರು. ಇನ್ನೊಂದಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅದಷ್ಟು ಸಿನಿಮಾಗಳು. ಸರ್ ಅವರು ಹೆವಿ ಪರ್ಫಾರ್ಮೆನ್ಸು ನಮಗೆ ಹೇಳ್ಕೊಟ್ಟಿದ್ದು, ಅದು ಚೆನ್ನಾಗಿದೆ. ರೈಡ್ ಸಿನಿಮಾಲಿ ಎಲ್ಲರದ್ದು ಪಾತ್ರ ಇದೆ. ಪ್ರೊಡ್ಯೂಸರ್ ಸರ್ ಅಷ್ಟು ಸಪೋರ್ಟ್ ಇದೆ. ಅವರು ಬ್ಯಾಕ್ ಟು ಬ್ಯಾಕ್ ಎಲ್ಲೂ ನಿಮ್ಗೆ ಏನು ಬೇಕೋ ತೊಂದರೆ ಎಲ್ಲ ಮುಗಿಸ್ಕೊಟ್ರು ಕರೆಕ್ಟಾಗಿ. ಆ್ಯಂಡ್ ಎಲ್ಲೂ ರೈಡ್ ಜರ್ನಿನೇ ನಿಲ್ಲಿಲ್ಲ, ಸ್ಟಾಪೇ ಆಗಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಇವರು ಒನ್ ಮ್ಯಾನ್ ಆರ್ಮಿ ಪಾಪ ಸರ್ ಹೆವಿ ಕೆಲಸ ಮಾಡಿದ್ದಾರೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಹೊಸಬ್ರಿಗೆ ನಮಗೆಲ್ಲರಿಗೂ ಆದಷ್ಟು ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ನಮಗೆ. ಏನು ಹೌದೌದು. ನೀರಜ್, ಇವಾಗ ಮನೆ ಕಡೆ ಯಾವ ರೀತಿ ಹೆಂಗೆ ನಿಮಗೆ ರೆಸ್ಪಾನ್ಸ್ ಯಾವ ರೀತಿ ಇದೆ? ಯಾಕಂದ್ರೆ ನೀವು ತುಂಬಾ ಸೈಕಲ್ ಹೊಡೆದಿದ್ದೀರಿ ಮನೆ ಕಡೆ. ಆಕ್ಚುಲಿ ಮನೆಗಳು ಎಲ್ಲ ನೋಡಿ ಮನೇಲಿ ಗೊತ್ತಿದೆ. ಮನೆಗೆ ಹೇಳಿರ್ಲಿಲ್ಲ, ಅವ್ರು ಹೇಳ್ದೇನೆ ತುಂಬಾ ಸೈಕಲ್ ಹೊಡಿತಿದ್ರು. ಕೆಲವೊಂದು ವಿಚಾರಗಳು ಗೊತ್ತಾಗಿ ಮನೇಲೆಲ್ಲ ಬೇಡ ಕಣವನಿಗೆ ಇದೆಲ್ಲ ಯಾಕೆ ಅಂತ ಕೆಲಸ ಬಿಟ್ಟಾಗ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ನಾನು ಮೀಡಿಯಾಗೆ ಬಂದಾಗ. ಆಮೇಲೆ ಸ್ವಲ್ಪ ಈ ತರ ಇಂಟರ್ವ್ಯೂಸ್ಗಳೆಲ್ಲ ನೋಡೋಕೆ ಶುರು ಮಾಡಿದಾಗ ಆದ್ರೂ ಇವ್ನಿಗೇನೋ ಹುಚ್ಚತ್ತಿದೆ ಅನ್ನೋ ತರ ಅವ್ರಿಗೆ. ಯಾಕಂದ್ರೆ ತುಂಬಾ ಫ್ಯಾಮಿಲಿ ಈ ತರ ಒಂದು ಇರಲಿಲ್ಲ ಯಾರಿಗೂ. ಬಟ್ ನನಗೆ ಅದೇನೋ ಮಾಡಬೇಕು ಅನ್ನೋದೊಂದು ಆಸೆ. ನಾನು ಅಣ್ಣವ್ರ ಫ್ಯಾನು, ಶಂಕರ್ನಾಗ್ ಅವ್ರ ಫ್ಯಾನು, ಎಲ್ಲರಿಗೂ ಫ್ಯಾನು ನಾನು. ಅದಕ್ಕೆ ಗಣೇಶ್ ಅವ್ರ ಫ್ಯಾನು ನಾನು ಯಾವಾಗಲೂ ಮರೆಯಲ್ಲ. ಅವ್ರ ಗೋಲ್ಡನ್ ಸ್ಟಾರ್, ಪ್ಲಾಟಿನಮ್ ಸ್ಟಾರ್ ಅಂತ ಇಟ್ಕೊಂಡು ಅವಾಗಲೇ ಬಂದೆ, ಎಲ್ಲ ರೇಗಿಸ್ತಾರೆ. ಬಟ್ ಎಲ್ಲರ ಜೊತೆನೂ ಇಂಟರ್ವ್ಯೂಸ್ ಮಾಡಿದ್ದೀನಿ ನಾನು, ಖುಷಿ ಇದೆ. ಇದೇ ಕ್ಯಾಮ್ರಲ್ಲಿ ಇದೇ ಚಾನಲಲ್ಲಿ ಕೆಲಸ ಮಾಡಿದ್ದೀನಿ ನಾನು, ಮರೆಯೋಂಗಿಲ್ಲ ಅದನ್ನು. ಬಟ್ ಡ್ರೀಮು ಫ್ಯಾಮಿಲಿಗೂ ಒಂದು ಏನೋ ಮಾಡ್ತಾವನೆ. ಇವತ್ತು ಇನ್ನು ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಹೋಪ್ಸ್ ಅಂತೂ ಇದೆ. ಸರ್ ನನಗೆ ತುಂಬ ಹೋಪ್ಸ್ ಕೊಟ್ಟು ಆ್ಯಕ್ಚುಲಿ ಅದನ್ನು ಸರಿ ಗೊತ್ತೋ ಇಲ್ವಾ, ಉದಯ ಟಿವಿಲಿ ನನಗೊಂದು ಸೀರಿಯಲ್ ಲೀಡ್ ಕ್ಯಾರೆಕ್ಟರ್ಗೆ ಒಂದು ಚಾನ್ಸ್ ಸಿಕ್ಕಿತ್ತು ಅವತ್ತೇ ಭಾನು ಸರ್ ಫೋನ್ ಮಾಡಿ ನಿನಗೆ ಸಿನಿಮಾ ಈ ಥರ ಆಗಿದೆ ಅಂತ ಇವರು ಫೋನ್ ಮಾಡಿದರೆ. ನೋಡಿ ಬಂದರೆ ಒಂದೊಂದ್ಸಲ ಬರುತ್ತೆ. ನಾನು ಮುಗೀತು ಕರಿಯರ್ ಅನ್ನೋ ಥರ ಫೀಲ್ ಹೋಗಿದ್ದೆ ನಾನು ಆಲ್ರೆಡಿ. ಏನು ಮಾಡೋದು, ಏನೇನೋ ಆಗ್ತಾ ಇದೆ, ಏನು ಅಂದರೆ ನಾನು ಏನು ಮಾಡಲಿ ನೆಕ್ಸ್ಟು, ಹೊಸ ಯೂಟ್ಯೂಬ್ ಚಾನಲ್ ಮಾಡಲಾ ಇಲ್ಲ ಮೀಡಿಯಲ್ಲಿ ದೊಡ್ಡದ ಹೆಸರಿಗೆ. ಮೀಡಿಯಲ್ಲಿ ಹೆಸರಂತೂ ಇತ್ತು ನನಗೆ, ದೊಡ್ಡದಾಗೇನೋ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೆ. ಎಷ್ಟೋ ಜನ ಇನ್ವೆಸ್ಟ್ಗಳು ಕೇಳಿದ್ರು, ಬಾ ಚಾನಲ್ ಮಾಡ್ಕೊಡ್ತೀವಿ. ನನಗೆ ಮತ್ತೆ ನಾನು ಅಲ್ಲೇ ಉಳ್ಕೊಂಡ್ರೆ ಸಿನಿಮಾಗೆ ಬಂದಿರೋದು. ನಾನು ದುಡ್ಡೇ ಮಾಡಬೇಕು ಅಂದರೆ ನಾನು ಕೆಲಸನೇ ಮಾಡ್ತಿದ್ದೆ, ಅಥವಾ ಒಳ್ಳೆ ಸಂಬಳ ಇತ್ತು. ಬಟ್ ನನಗೆ ಅದ್ರ ಚಿಂತೆ ಇರಲಿಲ್ಲ. ಏನೋ ಒಂದು ಮಾಡಬೇಕು, ಒಂದು ಸ್ಟಾರ್ಟಪ್ ಮಾಡಬೇಕು ಅಥವಾ ಸಿನಿಮಾಗೆ ಬರಬೇಕು ಅಂತ ತುಂಬ ಆಸೆ ಇತ್ತು. ನಿಮ್ಗೆಲ್ಲರಿಗೂ ಹೇಳ್ಕೊಂಡಿದ್ದೀನಿ ನಾನು. ಸರ್ ಅವತ್ತು ಫೋನ್ ಮಾಡಿದ್ರು, ಬಟ್ ಅವ್ರು ಹೇಳಿದ್ರು ಒಂದಿನ, ಇಲ್ಲ ಸಿನಿಮಾನೇ ಮೀನು ಮಾಡಿ ಅಂತ. ಅವರು ಉದಯ ಟಿವಿಲಿ ಪಾಪ ಅವ್ರ ಡೈರೆಕ್ಟರು ನನಗೆ ಹೇಳಿದ್ರು. ಸಿನಿಮಾ ಸರ್ ಜೊತೆ ನನ್ನ ಪ್ಲ್ಯಾನ್ ಆಯಿತು. ಆ ಸೀರಿಯಲ್ ಹೋಗ್ಬೇಕಾಗಿದ್ದು ಸಿನಿಮಾಗೆ ಸಿಕ್ತು ಚಾನ್ಸು. ಸೊ ಲೀಡ್ ಕ್ಯಾರೆಕ್ಟ್ರು ಎರಡು ಬಂದರೆ ಆಪರ್ಚುನಿಟಿ ಬರುತ್ತೆ. ಸರ್ ಹೇಳಿದ್ದಾರೆ ನನಗೆ ಒಳ್ಳೆ ಕ್ಯಾರೆಕ್ಟರ್. ಈಗ ಪಾಪ ಎಡಿಟರ್ ಸರ್ ನನಗೆ ಅವತ್ತಿಂದ ಹೇಳಿರಲಿಲ್ಲ, ಸಿಗ್ತಾ ಇರಲಿಲ್ಲ ಕರೆಕ್ಟ್. ಇವಾಗ ಹೇಳಿದ್ರು ಎಡಿಟರ್ ಸರು, ಒಳ್ಳೆ ಪಾತ್ರನಪ್ಪ ನಿಂದು ಅಂತ. ಖುಷಿ ಆಯಿತು ನನಗೆ. ಇಷ್ಟು ಸಾಕಲ್ವಾ, ಇನ್ನೇನು ಬೇಕು ಅದಕ್ಕಿಂತ. ಎಡಿಟರ್ ಸರ್ ಭಯ ಬಿದ್ದುಬಿಟ್ಟಿದ್ರು, ಹೆಂಗಪ್ಪ ಇವ್ರನ್ನ ನಾವು ಇದು ಮಾಡಿಸೋದು ಹೆವಿ ಇದೆ, ಯಾರನ್ನ ದೊಡ್ಡವ್ರು ಮಾಡ್ಬೇಕಾಯ್ತು ಕ್ಯಾರೆಕ್ಟರ್. ಒಂದು ಈ ಥರ ಮಾಡೋಣ, ಮಿಕ್ಕಿದ್ದು ನನ್ನ ನಂಬಿಕೆ ಇದೆ, ಹೌದು ಪಕ್ಕ ಕೂತ್ಕೊಳ್ಳುತ್ತೆ. ಆಮೇಲೆ ಎಡಿಟ್ರೇ ಶಾಕ್. ಮೊನ್ನೆ ಇವಪ್ಪ ಅಪ್ಲೋಡ್ ಹೋದಾಗ ಅವರೇ ಶಾಕ್ ಆಗ್ಬಿಟ್ರು. ಮನೇಲಿ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಈಗ ಸದ್ಯಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆಯಪ್ಪ ಇದು ಅಂತ. ಖುಷಿ ಆದರು. ಅದು ಆನ್ ಸ್ಕ್ರೀನಲ್ಲಿ ಜನರ ರಿಯಾಕ್ಷನ್ಸನ್ನು ಕಾಯ್ತಾ ಇದ್ದೀವಿ. ಆ ಥರ ಫೀಲ್ ನಾವು ಜನರ ರಿಯಾಕ್ಷನ್ಸ್ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ. ಸೊ ಆವಾಗ ನಾವು ಮಾಡಿರೋದಕ್ಕೂ ಸಾರ್ಥಕ. ಫೈನಲಿ ಜನ ಮೆಚ್ಕೋಬೇಕು. ಜನ ಮೆಚ್ಕೊಂಡ್ಮೇಲೆ ನಮಗೆ ನಾವು ಮಾಡಿರೋ ಕೆಲಸ ನಮ್ಗೆ ಸಾರ್ಥಕ ಆಗುತ್ತೆ. ಸೊ ಮೆಚ್ಕೊತಾರೆ ಅಂತ ನಾನು ನಂಬಿದ್ದೀನಿ. ಇಡೀ ಕರ್ನಾಟಕ ಜನತೆಲ್ಲ ಕೇಳ್ಕೊತಿದ್ದೀನಿ. ಈ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ನಮ್ಮ ಆಶೀರ್ವಾದ ಮಾಡಿ. ಇಡೀ ತಂಡ ಎಲ್ಲರೂ ಸ್ಟ್ರಗಲ್ ಆಗ್ತಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ಸುಮಾರು ವರ್ಷಗಳ ಅವಕಾಶಕ್ಕೋಸ್ಕರ ಸ್ಟ್ರಗಲ್ ಮಾಡಿ ಬಂದವರು, ಎಲ್ಲ ಪ್ರತಿಭಾವಂತರುಗಳು. ಅಂಥವ್ರಿಗೆ ಒಂದು ಅವಕಾಶ ನಮ್ಮ ರೈಟ್ ಸಿನಿಮಾ, ನಮ್ಮ ರಾಮಕೃಷ್ಣನ ಅವಕಾಶ ಮಾಡಿಕೊಟ್ಬಿಟ್ಟು ಹೊಸಬ್ರನ್ನೇ ಇಟ್ಕೊಂಡು ಮಾಡಿ ಸಿನಿಮಾ ಅಂತ ಹೇಳಿ ಅಂಥವ್ರು ಒಂದು ಅವಕಾಶ ಕೊಟ್ಟು ಮಾಡಿರೋಂಥ ಸಿನಿಮಾ ಇದು. ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಅದನ್ನು ನೀವು ಸಿನಿಮಾದಲ್ಲೇ ನೋಡ್ತೀರಾ. ನೀವು ಯಾರಿಗೂ ಇಂಥವ್ರು ಹೊಸಬ್ರು ಅಂತ ನಿಮ್ಗೆ ಅನಿಸಲ್ಲ. ಅಂಥ ಪ್ರತಿಭೆಗಳನ್ನ ನಾವು ಹುಡುಕಿದ್ದೀವಿ, ಮಾಡಿದ್ದೀವಿ. ಈವನ್ ಸಿಂಗರ್ಸ್ ಕೂಡ ಅಷ್ಟೇ.
ನಮ್ಮ ಅಭಿಷೇಕ್ ಆಗಿರ್ಬೋದು, ನಮ್ಮ ಸಾಕ್ಷಿ ಭಾಗವತ್ ಆಗಿರ್ಬೋದು, ಮತ್ತು ನಮ್ಮ ವಿಶ್ವಾಜಿ ಅಂತ ಒಬ್ಬರು ರ್ಯಾಪರ್ ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಅವ್ರು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ. ಅವರು ಹೌದೌದು, ಸಲಗಾ ಸೂರ್ಯ ಅವ್ರದ್ದು ಯಾವುದೋ ಒಂದು ಸಿನಿಮಾ ಮಾಡಿದ್ದಾರೆ, ಮಾರಿಗುಡ್ಡದ ಗಡ್ಡದ ಸಾಂಗ್ ಮಾಡಿದ್ದಾರೆ ಅವರು. ಅದಾದಮೇಲೆ ನಮ್ಮ ವಿಶಾಖ್ ನಾಗಲಾಪುರ ಅಂತ ಅವರು ಸರಿಗಮಪ ಈಗ ಮತ್ತೆ ಸ್ಟೇಜಲ್ಲಿ ಆಡಿರೋರು ಅವರು, ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಬಟ್ ಒಂದು ಒಳ್ಳೆ ಪ್ರತಿಭೆಗಳನ್ನ ಇದ್ದರೆ ನಾವು 100% ನಾವು ಅವಕಾಶ ಕೊಡ್ತೀವಿ. ಅಲ್ಲ, ಇವರು ಮನ್ಸು ಮಾಡಿದರೆ ಆ್ಯಕ್ಚುಲಿ ಅದೊಂದು ಹೇಳಲೇಬೇಕು, ಲಾಸ್ಟ್ ಪಾಯಿಂಟ್ ಅಂತ ಅಂತೇಳಿ ಹೇಳ್ಕೊಳ್ಳಿ ಅದನ್ನು. ಸರ್ ಮನ್ಸು ಮಾಡಿದರೆ ದೊಡ್ಡವ್ರನ್ನೇ ಪ್ರೊಡ್ಯೂಸರ್ ಕೆಪಾಸಿಟಿಗೆ ಎಲ್ಲರನ್ನೂ ದೊಡ್ಡವರು, ಈವನ್ ಫಾರ್ ಹೀರೋಯಿನಿಂದ ಹಿಡಿದು ನನಗೆ ಇಂಥವರೇ ಬೇಕು ಅಂತ ಅವ್ರು ಆ್ಯಕ್ಟ್ ಮಾಡಿ. ಅಂದರೆ ಕೆಲವೊಬ್ರು ಅಂದರು, ನೆಗೆಟಿವ್ಸ್ ಹೇಳಿದ್ರು, ಯಾಕೆ ಹೀರೋಯಿನ್ ಇವ್ರನ್ನ ತಗೊಂಡ್ರ, ಯಾಕೆ ಈ ವಿಲನ್ ಇವ್ರನ್ನ ತಗೊಂಡಿದ್ರ, ಯಾಕೆ ಇವ್ರನ್ನೆಲ್ಲ ಹೊಸಬ್ರಿಗೆಲ್ಲ ಚಾನ್ಸ್ ಕೊಟ್ಟಿದ್ದೀರಾ ಅಂತ ಎಲ್ಲ ಅಂದರು ಸರ್ಗೆ. ನಾನು ಯಾಕಂದರೆ ಡೈರೆಕ್ಟಾಗಿ ಹೇಳಿರೋದೇ ಕೇಳಿಸ್ಕೊಂಡಿದ್ದೀನಿ ನಾನು. ಬಟ್ ಸರ್ ಎಲ್ಲರಿಗೂ ಅವಕಾಶ ಕೊಟ್ಟರು, ಯಾವತ್ತೂ ಮರೆಯೋಂಗಿಲ್ಲ ನಮಗೆ. ನನಗೆ ಹೆಂಗೆ ಮಾಧ್ಯಮದಲ್ಲಿ ಸುದ್ದಿ ಮನೆ ಅನ್ನ ಹಾಕ್ತು, ಹಂಗೆ ಸರ್ ನನಗೆ ಸಿನಿಮಾ ಜರ್ನಿಲಿ ಅನ್ನ ಹಾಕಿದ್ದಾರೆ. ಫಸ್ಟು ಎಲ್ಲ ಜರ್ನಿ ತೋರಿಸಿದೆ. ಮುಂದೆ ನೋಡಬೇಕು, ದೇವರ ಆಶೀರ್ವಾದ. ಎಲ್ಲರೂ ಬಂದು ನೋಡಿದ್ರೆ 24th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲದಕ್ಕೂ ಮೇನ್ ಸೂತ್ರಧಾರಿ ನಾವು ಸಿನಿಮಾ ಸೂತ್ರಧಾರಿ, ಪ್ರೊಡ್ಯೂಸರ್. ಆದರೆ ನಮಗೆ ಸೂತ್ರಧಾರಿ ನಮ್ಮ ರಾಮಕೃಷ್ಣಣ್ಣ, ಪ್ರೊಡ್ಯೂಸರ್. ಒಬ್ಬ ರಾಮಕೃಷ್ಣಣ್ಣ ಮನಸ್ಸು ಮಾಡಿಲ್ಲ ಅಂದಿದ್ರೆ ನಾವು ಯಾರು ಬೆಳೆದು ಬರ್ತಿರ್ಲಿಲ್ಲ. ಸೊ ಅಂಥವ್ರು ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕು ಅಂತಂದರೆ ದಯವಿಟ್ಟು ಕನ್ನಡ ಜನತೆ ಆಶೀರ್ವಾದ ಮಾಡಿ. ಅವರು ಒಂದಷ್ಟು ಜನಕ್ಕೆ ಅನ್ನ ಹಾಕಿದ್ದಾರೆ, ಇನ್ನೂ 1,000 ಜನಕ್ಕೆ ಅನ್ನ ಹಾಕೋತಾರೆ. ಅವ್ರಿಗೆ ಶಕ್ತಿ ಮಾಡಿಬಿಡೋದು ನಿಮ್ಮ ಕೈಲೇ ಇದೆ. ದಯವಿಟ್ಟು ಕರ್ನಾಟಕ ಜನತೆ ಬಂದು ನೋಡ್ರೆ ನಿಮ್ಮ 100 ರೂಪಾಯಿ ಯಾವತ್ತೂ ಮೋಸ ಆಗಲ್ಲ. ಇಲ್ಲೆಲ್ಲೋ ಕಳೀತಾರೆ. ಬಟ್ ಇದೊಂದು ಒಳ್ಳೆ ಸಿನಿಮಾ ನೋಡಿ, ಅದಕ್ಕೆ ಆ 100 ರೂಪಾಯಿಗೆ ನಾನು ಒಳ್ಳೆ ಸಿನಿಮಾ ನೋಡ್ರಪ್ಪ ಅಂತ ಅನ್ನೋದಂಥದ್ದೇ ಸತ್ಯ. ಈ ಸಿನಿಮಾ ನೀವು ನೋಡಿ ನಿಮ್ಮನ್ನು ಬಿಡಲ್ಲ, ನಿಮ್ಗೆ ಒಳ್ಳೆ ಫೀಲ್ ಕೊಡುತ್ತೆ. 15 ದಿವಸ ನೀವು ಆ ಸಿನಿಮಾ ಗುಂದಲ್ಲಿ ಇರ್ತೀರ. ಎಸ್ಪೆಷಲಿ ಆ ಪ್ರೇಮಿಗಳಿದಾರಲ್ಲ, ಅವ್ರಿಗಂತೂ ಹೃದಯ ಮುಟ್ಟುತ್ತೆ. ಪ್ರೇಮಿಗಳಿಗೆ ಹೃದಯ ಮುಟ್ಟುತ್ತೆ ಈ ಸಿನಿಮಾ. ರೈಡರ್ಸ್ಗಳಿಗೆ ಎಚ್ಚರಿಕೆ ಕೊಡುತ್ತೆ. ಇದು ಈ ಸಿನಿಮಾ. ದಯವಿಟ್ಟು ನೋಡಿ, ನಮ್ಮನ್ನ ಆಶೀರ್ವಾದ. ನೀರಜ್, ಎಸ್, ಎಲ್ಲ ಸ್ನೇಹಿತರು ಸೇರಿಕೊಂಡು ಒಂದು ರೈಡ್ ಎಕ್ಸಾಮ್ ಬರ್ತಿದ್ದೀವಿ. ಫಲಿತಾಂಶಕ್ಕಾಗಿ ಜನವರಿ 24ಕ್ಕೆ ಕಾಯ್ತಾ ಇದ್ದೀವಿ, ನಾವು ಕಾಯ್ತಾ ಇದ್ದೀವಿ. ಎಸ್, ಫೈನಲ್ ಆಗಿ ಏನು ಹೇಳ್ತೀರಾ? ನನಗೆ ಎಲ್ಲದಕ್ಕಿಂತ ಭಯ ಐತೆ. ನಮ್ಮ ಮೀಡಿಯಾದವರು ಎಲ್ಲರೂ ಏನು ಮಾಡೋಣ ಅಂತ ಒಂದಷ್ಟು ಜನ ಕಾಯ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸ್ಗಳು ಕಾಯ್ತಾ ಇದ್ದಾರೆ. ನನಗೆ ಭಯ. ಅದಕ್ಕೆ ನಾನು, ಯಾಕಂದರೆ ಫಸ್ಟೇ ನೋಡ್ಬಿಟ್ರೆ ಅದು ಕ್ಯೂರಿಯಾಸಿಟಿ ಹೋಗುತ್ತೆ ಅಂತ ಸರ್ ಪಾಪ ಟೆಕ್ನಿಕಲ್ ಶೋ ಕರೆದಿದ್ರು, ಚಾಮುಂಡೇಶ್ವರಿಯಲ್ಲಿ ಆಯಿತು. ಭಯ ನನಗೆ, ಯಾಕಂದರೆ ಡಬ್ಬಿಂಗ್ ಮಾತ್ರ ನೋಡಿದ್ದು. ಅದಾದಮೇಲೆ ಸ್ವಲ್ಪ ಭಯ ಇತ್ತು ನನಗೆ. ಹೆಂಗಪ್ಪ, ನನಗೇನೋ ಒಂದು ಇಷ್ಟು ವರ್ಷ ಕಾಯ್ದಿದ್ದು ಸಡನ್ನಾಗಿ ಬಂದಾಗ ಅದು ನೋಡೋಕ್ಕೆ ನನಗೆ ಇಲ್ಲೂ ಅದು ರುಟೀನ್ ಆಗಿಲ್ಲ ನಮಗೆ. ಈಗ ಒಂದು ಇಂಟರ್ವ್ಯೂ ಮಾಡಿದಾಗ ಒಂದು ಫಸ್ಟ್ ಇಂಟರ್ವ್ಯೂ ನೋಡೋಕ್ಕೆ ಖುಷಿ ಇರುತ್ತೆ. ಅದಾದಮೇಲೆ ಒಂದು ಬೆಜ್ಜಾನ್ ಇಂಟರ್ವ್ಯೂ, 1000 ಇಂಟರ್ವ್ಯೂ ಮಾಡಿದ್ದೀನಿ ಈಗ ನಾನು, ನೀವು ಮಾಡಿರ್ತೀರಾ. ಈಗ ಅದು ರುಟೀನ್ ಆಗಿಬಿಟ್ಟಿದೆ. ಯಾವ ಇಂಟರ್ವ್ಯೂಸು ನಾನು ಮತ್ತೆ ನೋಡೋಕ್ಕಾಗಲ್ಲ, ಟೈಮ್ ಇರೋಲ್ಲ ನಮಗೆ. ಅಷ್ಟು ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಮಾಡ್ತೀವಿ. ಈಗ ಸಿನಿಮಾ ಆ ಮಟ್ಟಕ್ಕೆ ನನಗೇನೋ ಕ್ಯೂರಿಯಾಸಿಟಿ ಇದೆ, ಅವತ್ತೇ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ನಿಜವಾಗ್ಲೂ ದೇವ್ರ ಸತ್ವಾಗ್ಲೂ ಸಿನಿಮಾ ನೋಡಿಲ್ಲ ನಾನು, ಹೆಂಗೆ ಬಂದಿದೆ ಏನಾಗಿದೆ ಗೊತ್ತಿಲ್ಲ. ಇವನ್ ಕೆಲವೊಂದು ಸ್ಟೋರಿ ಗೊತ್ತು ನನಗೆ, ಪ್ಯೂರ್ ಫುಲ್ವರೆಗೂ ನನಗೆ ಗೊತ್ತಿಲ್ಲ. ಸರ್ ಕೆಲವೊಂದು ರಿವೀಲ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ಗೆ ಏನೇನು ಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಆ ಥರದ್ದು ಎಕ್ಸೈಟ್ಮೆಂಟ್ ಇದೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಾನು 24th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. 24 ಜನವರಿ 24 ಜನವರಿ ರೈಡ್ನ ಫಾರೆಸ್ಟ್ ಜೊತೆಗೆ ರಾಯಲ್ ಆಗಿ ಗರುಡ ಪುರಾಣ ಸಿನಿಮಾ ಬರ್ತಾ ಇದೆ. 4 ಸಿನಿಮಾನ ನೋಡಿ. ಯಾಕಂದ್ರೆ ಸ್ಟಾರ್ಟಿಂಗಿಂದ ನಮ್ಮನ್ನು ತೋರಿಸಿ, ಅಂದರೆ ಸ್ಟಾರ್ಟಿಂಗಿಂದ ನಮ್ಮ ರೈಡ್ನೇ ಸ್ಟಾರ್ಟ್ ಆಗಲಿ, ರೈಡ್ ಮಾಡಿ ಆಮೇಲೆ ಫಾರೆಸ್ಟ್ಗೆ ಹೋಗಿ. ಯಾಕಂದ್ರೆ ನಮ್ಮದ್ರಲ್ಲೂ ಫಾರೆಸ್ಟ್ ಇದೆ, ಫಾರೆಸ್ಟಲ್ಲೇ ಶೂಟ್ ಮಾಡೋದು. ಅದಾದಮೇಲೆ ರಾಯಲ್ ಆಗಿ ನೀವು ಗರುಡ ಪುರಾಣ ನೋಡಿ. ಸೊ ಗರುಡ ಪುರಾಣಗೆ 4 ಸಿನಿಮಾ. ಹೌದು, 4. ಸೊ ಅದಕ್ಕೆ ಫಾರೆಸ್ಟ್. ಸೊ ಅದಕ್ಕೆ ಡೈಲಾಗ್ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ರೈಡ್ನ ಫಾರೆಸ್ಟಲ್ಲಿ, ರಾಯಲ್ ಆಗಿ ಮತ್ತು ಗರುಡ ಪುರಾಣ ನೋಡಿ ಅಂತ. ಸೊ ಇಷ್ಟು ಚೆನ್ನಾಗಿ 4 ಸಿನಿಮಾ ನೋಡಿ, ನಾವು ಯಾರಿಗೂ ಸಿಗಲ್ಲ ಐತಲ್ಲ. ಇದರ ಒಂದು ಒಳ್ಳೆ ಚೆನ್ನಾಗಿ ನಮ್ಮ ಜೊತೆಗೆ ಇದೆಲ್ಲ ಸೇರ್ಕೊಂಡ್ಬಂದಿದೆ. 24ಕ್ಕೆ ದಯವಿಟ್ಟು ನಮ್ಮ ಚಿತ್ರಮಂದಿರಗಳಲ್ಲಿ ಬಂದು ಈ ಸಿನಿಮಾ ನೋಡಲಿ ಅಂತ ನಾನು ಕೊಡೋಕ್ಕಾಗ್ಬೋದು. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.